ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾಧ್ಯಾದಿವರದೇಶವರಪ್ರದಂ. ಶ್ರೀಮದ್ವಾದಶ ಸ್ತೋತ್ರ, ಅಷ್ಟಮ ಸ್ತೋತ್ರದಲ್ಲಿ ಮೂರನೇ ಶ್ಲೋಕ. ಉನ್ನತ ಪ್ರಾರ್ಥಿತಾ ಶೇಷ ಸಂಸಾಧಕಂ ಸನ್ನತಾ ಲೌಕಿಕಾನಂದದ ಶ್ರೀಪದಂ ಭಿನ್ನ ಕರ್ಮಾಶಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿಂ ನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ವಾಸುದೇವನನ್ನ ಸಂತೋಷಪಡಿಸೋಣ. ನಮ್ಮ ಕರ್ಮಗಳಿಂದ ಸ್ವಭೀತ ವೃತ್ತಿಯ ಭಕ್ತಿಯ ವಾಸುದೇವನನ್ನ ಸಂತೋಷಪಡಿಸೋಣ. ದೇವತಾ ಮಂಡಲ ಅಖಂಡ ಮಂಡನಂ, ಇಡೀ ದೇವತಾ ಮಂಡಲ, ದೇವತಾ ಸಮೂಹ, ಅದಕ್ಕೆ ಅಲಂಕಾರ ಪ್ರಾಯನಾಗಿರತಕ್ಕವನು ಪರಮಾತ್ಮ, ಅವನನ್ನ ಸಂತೋಷಪಡಿಸೋಣ ಅಂತ. ಎಂತ ಪರಮಾತ್ಮ ಹಾಗೆ ಅಂದ್ರೆ ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕಂ, ಉನ್ನತೈಹಿ ಉತ್ತಮೈಹಿ ಧ್ರುವಾದಿ ಭಕ್ತೈಹಿ ಅಂತ. ಧ್ರುವ ಮುಂತಾದ ಭಕ್ತರು ಅವರೇನು ಪ್ರಾರ್ಥನೆ ಮಾಡಿದರಲ್ವಾ ಅದೆಲ್ಲವನ್ನು ಯತ್ ಅಶೇಷಂ, ಅದೆಲ್ಲ ಸಮಸ್ತ ಅಭೀಷ್ಟಂ, ಅವರ ಅಭೀಷ್ಟ ಅಂತ ಏನಿದೆ, ಅವ್ರ ಇಷ್ಟ ಅಂತ ಏನಿದೆ, ಅದು ಎಲ್ಲವನ್ನು ದೇವರು ಕೊಡ್ತಾನಂತೆ. ತಸ್ಯ ಸಂಸಾಧಕ, ಅದನ್ನ ಸಾಧಿಸುವಂತೆ ಮಾಡ್ತಾನೆ. ನೋಡಿ, ನಮ್ದು ದೊಡ್ಡ ದುರಂತ ಇದು. ಎಲ್ಲ ಕೆಲಸವನ್ನ ಮಾಡಿಕೊಡುವ ಏಕೈಕ ವ್ಯಕ್ತಿ ಅಂದ್ರೆ ಪರಮಾತ್ಮ. ಅವನನ್ನ ಬಿಟ್ಟು ಬೇರೆ ಯಾರ್ಯಾರನೋ ಏನೇನೋ ಕೇಳ್ತಾ ಕೂತಿರ್ತೀವಿ ನಾವು. ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕಂ, ಸರಿಯಾಗಿ ನಾವು ಪ್ರಾರ್ಥನೆ ಮಾಡಿದರೆ ನಮಗೆ ಬೇಕಾದನ್ನೆಲ್ಲ ದೇವರು ಕೊಡ್ತಾನೆ. ಧ್ರುವಾದಿಗಳಿಗೆ ಕೊಟ್ಟಿದ್ದಾನೆ, ಅದೇ ಸಾಕ್ಷಿ. ಸರಿಯಾಗಿ ದೇವರನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಎಲ್ಲ ಅಭಿಷ್ಟವನ್ನು ದೇವರು. ಇನ್ನು ಸನ್ನತಾ ಲೌಕಿಕಾನಂದದ ಶ್ರೀಪದಂ, ಎರಡನೇದು ಅಂತ ವಾಸುದೇವನಿಗೆ ಅಂತ ಅರ್ಥ. ಸನ್ನತೇಭ್ಯ ಸಮ್ಯಕ್ ಪ್ರಣತೇಭ್ಯ, ನತ ಅಂದ್ರೆ ನಮಸ್ಕಾರ ಅಂತ ಅರ್ಥ. ಚೆನ್ನಾಗಿ ಭಕ್ತಿಯಿಂದ ಯಾರು ನಮಸ್ಕಾರ ಮಾಡ್ತಾರೆ ಅವರಿಗೆ ಲೌಕಿಕಾನಂದದಂ, ಬರೀ ಏನೋ ದೇವ್ರು ಅಂದ್ರೆ ಏನೋ ಮೋಕ್ಷ, ಅಲ್ಲಿ ಹೋದ್ರೆ ಮಾತ್ರ ದೇವ್ರು ಕೊಡ್ತಾನೆ, ಈ ಲೌಕಿಕ ಈ ಭೂಮಿಯಲ್ಲಿ ದುಡ್ಡು ಕಾಸು ಕೊಡೋದಕ್ಕೆಲ್ಲ ದೇವ್ರು ವೇಸ್ಟ್ ನಾಲಾಯಕ್ ಅಂತ ತಿಳ್ಕೋಬಾರ್ದು ನಾವು. ಲೌಕಿಕಾನಂದ, ಆಚಾರ್ಯ ಹೇಳ್ತಾರೆ ನೋಡಿ, ಲೌಕಿಕಾನಂದದ, ಲೌಕಿಕವಾಗಿ ಏನೇನು ಆನಂದ ಬೇಕೋ, ಊಟ ತಿಂಡಿ ಏನು ಬೇಕೋ, ರಾಯರ ವಿಚಾರ ಬಂದಾಗ ಹೇಳ್ತಾರೆ ನೋಡಿ, ಇಚ್ಛಾ ಭೋಜನ ರಾಘವೇಂದ್ರ ಹಾಗೆ ಅಂತ. ಯಾರಿಗೆ ಏನು ಇಷ್ಟ ಬೇಕೋ ಅದನ್ನ ಕೊಡೋರಂತ ರಾಯರು. ಎಲ್ಲಿಂದ ಬಂತು ರಾಯರಿಗೆ ಅಂತ ಸಂಪತ್ತು, ಎಲ್ಲಿಂದ ಬಂತು ಹಾಗೆಂದ್ರೆ ಶ್ರೀರಾಘವೇಂದ್ರೋ ಹರಿಪಾದ ಕಂಜ ನಿಷೇವನಾಲಬ್ಧ ಸಮಸ್ತ ಸಂಪತ್ತು, ಪರಮಾತ್ಮನ ಸೇವೆ ಮಾಡಿದ್ರಿಂದ ಬಂದದ್ದು. ಪರಮಾತ್ಮ ಏನಾಗಿದ್ದಾನೆ, ಲೌಕಿಕಾನಂದದ. ಹುಡುಗರು ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ಅನುವಾದ ಮಾಡಬೇಕು, ಏನೇನೋ ಪ್ರಾರ್ಥನೆ ಮಾಡ್ತೀವಿ ದೇವರ ಹತ್ರ ಹೋಗಿ, ಅದೆಲ್ಲವನ್ನು ಲೌಕಿಕಾನಂದ ಎಲ್ಲವನ್ನು ಕೊಡುವವ ಸ್ವಾಮಿನೇ ಹಾಗೆ ಅಂತ. ಲೌಕಿಕಾನಂದ ವಿಲಕ್ಷಣ ತಾದೃಶಃ ಯಾಹ ಆನಂದ ತಂ ದದಾತಿ, ಲೌಕಿಕಾನಂದವನ್ನು ಕೊಡ್ತಾನೆ. ಅಲೌಕಿಕ ಸನ್ನತ ಅಲೌಕಿಕ ಆನಂದ, ಲೌಕಿಕ ಆನಂದವನ್ನ ಈ ವಿಷಯಗಳ ಭೋಗ ಪದಾರ್ಥದಿಂದಲೇ ನಾವು ಪಡಿಬಹುದು. ದೇವ್ರ ಯಾತಕ್ಕೆ ಅಂತ ಇನ್ನೊಂದು ಪ್ರಶ್ನೆ ಬರ್ಬೋದು. ಏನ್ರಿ ಲೌಕಿಕಾನಂದ ಪಡೆಯೋದಕ್ಕೆ ದೇವ್ರ ಯಾತಕ್ಕೆ ಹಾಗೆಂದ್ರೆ, ಇಲ್ಲ, ದೇವ್ರ ಎಂತವ ಅಲೌಕಿಕವಾದ ಆನಂದ, ಲೋಕದಲ್ಲಿ ನೀವು ಎಲ್ಲೂ ನೋಡ್ಲಿಕ್ಕಿಲ್ಲ ಅಂತ ವಿಲಕ್ಷಣವಾದ ಆನಂದ. ಒಂದು ಉದಾಹರಣೆ ಹೇಳುವುದಾದ್ರೆ ನಿದ್ರೆ. ಎಷ್ಟು ಚಂದ ಇದು ನೋಡಿ ಆ ನಿದ್ರೆ. ನಿದ್ರೆ ಮಾಡಿ ಬೆಳಿಗ್ಗೆ ಎದ್ದಾಗ ಎಂಥ ಆನಂದ ಆಗ್ತದೆ. ಯಾರಿಗೂ ಕೂಡ ಬೆಳಿಗ್ಗೆ ಎದ್ದಾಗ ಕನಸು ಬಂದ್ರೆ ಬೇಕಾದ್ರೆ ಭಯ ಅಂತ ಆಗ್ಬೋದು. ಸಾಮಾನ್ಯವಾಗಿ ಎದ್ದ ಕೂಡ್ಲೆ ಅವರಿಗೆ ಭಾರಿ ಆನಂದ ಆಗ್ತದೆ. ಫ್ರೆಶ್ ಆಯ್ತು ಅಂತಾನೆ ಹೇಳ್ತಾರೆ, ಇಷ್ಟೊತ್ತು ಸುಖವಾಗಿ ಮಲಗಿದ್ದೆ ಅಂತಾನೆ ಹೇಳ್ತಾರೆ. ಅಂತಹ ಅಲೌಕಿಕವಾದ ಆನಂದ ಅಲ್ಲಿಲ್ಲ ಸಿಗ್ತದೆ ನೋಡಿ ನಿದ್ರೆಯಲ್ಲಿ. ಅದನ್ನು ಕೊಡತಕ್ಕವ ಅಂತ ಅರ್ಥ. ಅಂದ್ರೆ ನಿದ್ದೆ ಕೊಡ್ತಾನೆ ಅಂತ ತಿಳ್ಕೋಬಾರ್ದು, ಅಂತ ಸುಖವನ್ನು ಕೊಡ್ತಾನೆ. ಇದು ದೇವರು ತೋರಿಸುವ ಒಂದು ಸ್ಯಾಂಪಲ್. ಇದು ಇಂಥ ಸುಖವನ್ನು ಕೊಡುವ ಸಾಮರ್ಥ್ಯ ನನಗಿದೆ. ಪ್ರತಿನಿತ್ಯ ನಾನು ನಿಮಗೆ ಊಟದಿಂದ ಬರತಕ್ಕ ಸುಖ, ನಿದ್ರೆಯಿಂದ ಬರತಕ್ಕ ಸುಖ, ಇದಕ್ಕಿಂತ ಹೆಚ್ಚು ಸುಖವನ್ನು ಕೊಡುವ ಸಾಮರ್ಥ್ಯ ನನಗಿದೆ. ನನ್ನನ್ನು ಸರಿಯಾಗಿ ತಿಳಿದು ಭಜನೆ ಮಾಡ್ರಿ ಹಾಗೆ ಅಂತ ತೋರಿಸಿಕೊಡೋದಕ್ಕಾಗಿ. ಯಾಕಂದ್ರೆ ನಮಗೆ ದೇವರು ಕಾಣೋದಿಲ್ಲ, ಮತ್ತೆ ದೇವರು ಆ ಸುಖವನ್ನು ಕೊಡ್ತಾನೆ ಅಂತ ನಮಗೆ ವಿಶ್ವಾಸ ಹೆಂಗೆ ಬರುತ್ತದೆ? ಅದಕ್ಕೆ ದೇವರು ಇಂತಹ ಸ್ಯಾಂಪಲ್ ಅನ್ನೆಲ್ಲ ಕೊಟ್ಟಿದ್ದಾನೆ ನಮಗೆ. ಊಟ ಮಾಡುವಾಗ ಬರುವ ಆನಂದ, ನಿದ್ದೆ ಮಾಡುವಾಗ ಬರುವ ಆನಂದ, ಆತರ ನಾನಾ ವಿಧವಾದ ಆನಂದ.
ಅದು ಅಲೌಕಿಕವಾದ ಆನಂದವನ್ನು ಕೊಡುವ ಸಾಮರ್ಥ್ಯ ದೇವರಿಗಿದೆ ಅಂತಾರೆ ಆಚಾರ್ಯ. ಶ್ರೀಪದಂ ಶ್ರೀಪದಂ ಚರಣ ಯಸ್ಯತಂ, ಶ್ರೀಪ್ರದಂ ಅಂತ ಬರೀತಾರೆ. ಲಕ್ಷ್ಮಿಯನ್ನು ಶ್ರೀಪದಂ ಅಂದ್ರೆ ಶ್ರೀಪ್ರದಂ ಅಂತ ಬರೀತಾರೆ. ಶ್ರೀಪ್ರದಂ ಪದಂ ಚರಣ ಯಸ್ಯ ತಂ, ಶ್ರೀಪ್ರದವಾದ ಸ್ವರೂಪವುಳ್ಳವ ಹಾಗೆ ಅಂತ ಅರ್ಥ. ಪರಮಾತ್ಮನ ಪಾದ ಸೇವೆ ಮಾಡಿದರೆ ಎಲ್ಲ ಸಂಪತ್ತು ಬರುತ್ತದೆ ನಮಗೆ. ಭಿನ್ನ ಕರ್ಮಾಶಯ ಪ್ರಾಣಿ ಸಂಪ್ರೇರಕಂ, ಭಿನ್ನ ಯೋಗ್ಯತಾ ಭೇದೇನ ನಾನಾ ವಿಧಾ ಕರ್ಮಾಶಯ, ಭಿನ್ನ ಕರ್ಮಾಶಯ ಅವರವರ ಸ್ವರೂಪಕ್ಕೆ ತಕ್ಕಂತೆ ಅವರವರಿಂದ ಕರ್ಮಗಳನ್ನು ಮಾಡಿಸಿ, ಇಚ್ಛೆಯನ್ನು ಹುಟ್ಟಿಸಿ, ಜ್ಞಾನವನ್ನು ಕೊಟ್ಟು ಕರ್ಮಗಳನ್ನು ಮಾಡಿಸ್ತಾನೆ. ಒಂದು ಕರ್ಮ ಆಗಬೇಕು ಅಂದ್ರೆ ತತ್ಪೂರ್ವದಲ್ಲಿ 3 ಆಗಿರಬೇಕು. 3 ಆದರೆ ಕರ್ಮ ಅಂತೀವಿ. ಏನು? ಅಷ್ಟು ಇಚ್ಛೆ ಬರಬೇಕು, ನಾನು ಈ ಕ್ರಿಯೆಯನ್ನ ಮಾಡಬೇಕು ಅಂತ ಇಚ್ಛೆ. ಮತ್ತು ಇಚ್ಛೆ ಬಂದರೆ ಸಾಲದು, ಇಚ್ಛೆಗೆ ಬಂದ ಮೇಲೆ ಜ್ಞಾನ ಬರಬೇಕು. ಆ ಕ್ರಿಯೆಯನ್ನ ಹೇಗೆ ಮಾಡಬೇಕು, ಉದಾಹರಣೆಗೆ ಅಡಿಗೆ ಮಾಡಬೇಕು ಹಾಗೆಂದ್ರೆ ಅಡಿಗೆ ಮಾಡಬೇಕು ಅಂತ ಇಚ್ಛೆ ನನಗಿರಬೇಕು. ಹೇಗೆ ಅಡಿಗೆ ಮಾಡೋದು, ತದನಂತರ ಜ್ಞಾನ ಬೇಕು. ಹೇಗೆ ಅಡಿಗೆ ಮಾಡಬೇಕು ಅಂತ ಜ್ಞಾನ ಬೇಕು, ಇಲ್ಲದಿದ್ರೆ ಕರ್ಮ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಜ್ಞಾನವನ್ನು ದೇವರು ಕೊಡ್ತಾನೆ, ಇಚ್ಛೆಯನ್ನು ಕೊಡ್ತಾನೆ, ಜ್ಞಾನವನ್ನು ಕೊಡ್ತಾನೆ. ತದನಂತರ ಪ್ರಯತ್ನ. ಇಚ್ಛೆ ಇದ್ರೂ ಜ್ಞಾನ ಇದ್ರೂ ಕೆಲಸ ಆಗೋದಿಲ್ಲ. ಅಡಿಗೆ ಮಾಡಬೇಕು ಅಂತ ಇಚ್ಛೆ ಇದೆ, ಹೇಗೆ ಅಡಿಗೆ ಮಾಡಬೇಕು ಜ್ಞಾನ ಇದೆ, ಆದರೂ ಅಡಿಗೆ ಆಗೋದಿಲ್ಲ. ನೋಡಿ, ಏನ್ ಮಾಡಬೇಕು? ಪ್ರಯತ್ನ, ಎಫರ್ಟ್ ಹಾಕ್ಬೇಕು. ಈ 3 ಕೊಡುವವ ದೇವರು ಹಾಗೆ ಅಂತ ಹೇಳ್ತಾರೆ. ಇದು ಹೇಗಿರುತ್ತದೆ? ನಾನಾ ಜೀವರಿಗೆ ನಾನಾ ರೀತಿಯಾಗಿ ಇರುತ್ತದೆ. ನೋಡಿ, ಮನೆಯಲ್ಲೇ ಇರ್ತೀವಿ, ಕೆಲವರಿಗೆ ಒಂದು ರೀತಿಯಾದ ಇಚ್ಛೆ. 4 ಜನರಿಗೆ 4 ಜನ ಇದ್ರೆ 4 ರೀತಿಯಾದ ಇಚ್ಛೆ, 4 ರೀತಿಯಾದ ಜ್ಞಾನ, 4 ರೀತಿಯಾದ ಪ್ರಯತ್ನ. ಭಿನ್ನ ಭಿನ್ನವಾಗಿ ಇರ್ತದೆ, ಮನೆಯಲ್ಲೇ ಕಾಣಬಹುದು ನಾವು. ಅದನ್ನ ಹೇಳ್ತಾ ಇದ್ದಾರೆ. ಮನೆಯಲ್ಲೇ ಹೇಗೆ ಅಂದ್ರೆ ದೇವರು ಇಡೀ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಸ್ವಾಮಿ. ಅಲ್ಲಿರುವ ಪ್ರತಿಯೊಂದು ಜೀವರಾಶಿಗಳಿಗೂ ಹಾಗೇ ಇದೆ. ಅವರವರ ಯೋಗ್ಯತೆ ಬೇರೆ, ಆ ಯೋಗ್ಯತೆಗೆ ತಕ್ಕಂತೆ ಅವರಲ್ಲಿ ಇರುವ ಇಚ್ಛೆ, ಅವರಲ್ಲಿ ಇರುವ ಆ ಇಚ್ಛೆಯ ಆಳ ಅಂತಾರೆ ನೋಡಿ, ಡಿಗ್ರಿ ಆಫ್ ಇಚ್ಛೆ ಅಂತಾನು ಹೇಳ್ಬೋದು. ಕೆಲವರಿಗೆ ಭಾರಿ ಇಚ್ಛೆ ಇರ್ತದೆ, ಅದಾಗಲೇಬೇಕು, ಅದಾಗದೇ ಇಲ್ಲ ಅಂದ್ರೆ ಅವರು ಪ್ರಾಣ ಬಿಡ್ಲಿಕ್ಕೂ ತಯಾರಿದ್ದಾರೆ. ಭಾಗವತದಲ್ಲಿ ಕೇಳ್ತೀವಿ ನೋಡಿ, ಗೋಪಿಕಾ ಸ್ತ್ರೀಗೆ ಎಲ್ಲರೂ ಕೃಷ್ಣ ಬಂದು ಕೇಳಿದ ಅಂತ ಹೇಳಿ ಬ್ರಾಹ್ಮಣ ಸ್ತ್ರೀ ಅವರು, ಗೋಪಿಕಾ ಸ್ತ್ರೀ ಅಲ್ಲ, ಬ್ರಾಹ್ಮಣ ಸ್ತ್ರೀ, ಎಲ್ಲರೂ ಕೃಷ್ಣ ಕೇಳಿದ ಅಂತ ಹೇಳಿ ಅಡಿಗೆ ತಗೊಂಡೇ ಕೊಡ್ತಾರೆ. ಆದರೆ ಒಬ್ಬ ಸ್ತ್ರೀ ಬರುವಾಗ ಆ ಮನೆಯ ಯಜಮಾನ ತಡೀತಾನೆ, ಕೊಡಬಾರ್ದು ನೀನು ಕೃಷ್ಣನಿಗೆ ಅಡಿಗೆ ತಗೊಂಡೋಗಬಾರ್ದು. ಕಂಸನ ಭಯದಿಂದ ಅವನ ಮಾತು ಹೇಳ್ತಾನೆ. ಅವರ ಇಚ್ಛೆ ಎಷ್ಟು ತೀವ್ರವಾಗಿ ಇತ್ತು ಹಾಗೆ ಅಂದ್ರೆ ಅಲ್ಲೇ ಪ್ರಾಣ ಬಿಟ್ರು. ಕೃಷ್ಣನಿಗೆ ಕೊಡ್ಲಿಕ್ಕಾಗದೆ ನಾನು ಬದುಕಿ ಏನು ಉಪಯೋಗ, ಅಡಿಗೆ ಮಾಡಿ ಏನು ಉಪಯೋಗ ಅಂತ ಅಲ್ಲೇ ದೇಹ ತ್ಯಾಗ ಮಾಡಿಬಿಟ್ರು. ಕೇಳಕ್ ಬಂದ ಇಚ್ಛೆಯಲ್ಲೂ ಕೂಡ ಏನಿದೆ, ಎಲ್ಲರ ಇಚ್ಛೆಯೂ ಒಂದೇ. ಆ ತೀವ್ರತೆಯಲ್ಲಿ ವ್ಯತ್ಯಾಸ ಇರುತ್ತದೆ. ಕೆಲವರಿಗೆ ಆಗ್ಲೇಬೇಕು, ಆ ತರ ತೀವ್ರತೆಯಲ್ಲಿ ವ್ಯತ್ಯಾಸ ಇದೆ. ಅದು ಕೂಡ ಅವರ ಯೋಗ್ಯತೆ ನೋಡ್ಕೊಂಡು ದೇವರು ಕೊಡೋದು. ಇಚ್ಛಾ, ಜ್ಞಾನ, ಪ್ರಯತ್ನ ಎಲ್ಲವೂ ದೇವರ ಅಧೀನ, ದೇವರು ಕೊಡೋದು ಹಾಗೆ ಅಂತ ಅದನ್ನ ಹೇಳ್ತಾ ಇದ್ದಾರೆ. ಭಿನ್ನ ಕರ್ಮಾಶಯ ಪ್ರಾಣಿ ಸಂಪ್ರೇರಕಂ, ಈ ರೀತಿಯಾಗಿ ಪರಮಾತ್ಮ ಅವುಗಳನ್ನು ಕೊಟ್ಟು ಪ್ರಾಣಿಗಳ ಮುಖಾಂತರ ಅಂದ್ರೆ ಜೀವರ ಮುಖಾಂತರ ಕರ್ಮಗಳನ್ನ ಮಾಡಿಸ್ತಾನೆ ಹಾಗೆ ಅಂತ. ಮುಂದೆ ತನ್ನ ಕಿಮ್ನೇತಿ ವಿದ್ವತ್ಸು ಮೀಮಾಂಸಿತಂ, ಎಷ್ಟು ಚಂದ ಇದೆ ನೋಡಿ. ವಿದ್ವತ್ಸು ಯಾರು ವಿದ್ವಾಂಸರು ಹಾಗೆಂದ್ರೆ ವೇದಾರ್ಥ ವಿಚಾರ ಕುಶಲೇಶು, ವೇದಕ್ಕೆ ಉಪನಿಷತ್ತುಗಳಿಗೆಲ್ಲ ವ್ಯಾಖ್ಯಾನ ಹೇಳುವ ಸಾಮರ್ಥ್ಯ ಇರಬೇಕು, ಅವ್ರನ್ನ ವಿದ್ವಾಂಸರು ಅಂತ ಕರೀತಾರೆ. ಆ ಉಪನಿಷತ್ತು ಹೇಳುವುದು ತದ್ ಬ್ರಹ್ಮ ನ ಕಿಂ ನಾಸ್ತಿ ಕಿಂ ಅಸ್ತಿ, ಆ ರೀತಿಯಾಗಿ ಪರಮಾತ್ಮ ಇದ್ದಾನೋ ಇಲ್ಲವೋ. ಕೆಲವರು ದೇವರು ಇದ್ದಾನೆ ಅಂತಾರೆ, ಕೆಲವರು ದೇವರಿಲ್ಲ ಅಂತ ನಾಸ್ತಿಕರು ಹೇಳ್ತಾರೆ. ಈ ರೀತಿಯಾಗಿ ಸಭೆಗಳಲ್ಲಿ ಅಥವಾ ನಾನೇ ದೇವರು ಅಂತ ಕೆಲವರು ಹೇಳ್ತಾರೆ, ಇಲ್ಲ ದೇವರು ಭಿನ್ನ ತಾರತಮ್ಯ ಇದೆ ಅಂತಾರೆ, ಕೆಲವರು ತಾರತಮ್ಯ ಇಲ್ಲ ಅಂತಾರೆ. ನಾನಾ ವಿಧವಾದ ವಿಚಾರಗಳು ನಡೀತಾ ಇದೆ ಸಭೆಗಳಲ್ಲಿ ನೋಡಿ. ಈ ರೀತಿಯಾಗಿ ದೇವರು ಏನಾಗಿದ್ದಾನೆ, ಯಾರ ಸಭೆಯಲ್ಲೂ ಕೂಡ ದೇವರನ್ನ ಸಂಪೂರ್ಣವಾಗಿ ತಿಳಿದೀವಿ ಅಂತ ಹೇಳೋದೇ ಇಲ್ಲ. ದೇವರು ದೊಡ್ಡ ಕ್ವಶನ್ ಮಾರ್ಕ್. ಎಷ್ಟು ಕೇಳಿದ್ರು, ಎಷ್ಟು ತಿಳ್ಕೊಂಡ್ರು, ಇನ್ನಷ್ಟು ಇದು ತಿಳ್ಕೋಬೇಕಾದ. ಅದರಿಂದ ಏನಾಗ್ತದೆ, ಮತ್ತೆ ಸಭೆಯಲ್ಲಿ ವಿಚಾರಗಳು ನಡೀತದೆ. ಇವರು ಹೀಗೆ ಅಂತ ಹೇಳೋದು, ಅವರು ಇದೆಲ್ಲ ಹೀಗಿಲ್ಲ ಹೀಗೆ ಅಂತ ಹೇಳೋದು. ಈ ರೀತಿಯಾಗಿ
ಪದ ಹೇಗಿದೆ ನೋಡಿ. ಒಬ್ಬ ಏನು ಹೇಳಿದ? ತತ್ ಅಂತ ಹೇಳಿದ. ದೇವರು ಇಂಥವ ಹಾಗೆ ಅಂತ ಹೇಳಿದ. ಆಚಾರ್ಯರ ಪದ ಹೇಗಿದೆ ನೋಡಿ. ಇನ್ನೊಬ್ಬ ಏನು ಹೇಳಿದ? ತನ್ನ ಹಾಗೆ ಅಂತ ಹೇಳಿದ. ಅಲ್ಲಪ್ಪ ಅದಲ್ಲ ಹಾಗೆ ಅಂತ. ಅದಕ್ಕೆ ಮೊದಲನೇ ಅವನು ಕೇಳಿದ ಕಿಮ್ನ, ಯಾಕೆ ಇಲ್ಲ ಹಾಗೆ ಅಂತ. ಈ ರೀತಿಯಾಗಿ ವಿಚಾರ ಸಭೆಗಳಲ್ಲಿ ಈ ರೀತಿಯಾಗಿ ನಡೀತಾ ಇರ್ತದೆ. ಮೀಮಾಂಸಿತಂ ಅಂದ್ರೆ ವಿಚಾರಿತಂ. ದೇವರು ವಿಚಾರ ಮಾಡಿ ಮಾಡಿ ತಿಳಿಬೇಕಾದ ಪದಾರ್ಥ ಪುರುಷನಾಗಿದ್ದಾನೆ ಹಾಗೆ ಅಂತ. ಅಂತಹ ವಾಸುದೇವನನ್ನ ವಿಚಾರ ಮಾಡಿ ಕರ್ಮಗಳಿಂದ, ಜ್ಞಾನಗಳಿಂದ, ವಿಚಾರದಿಂದ ಅವನನ್ನ ಸಂತೋಷಪಡಿಸೋಣ ಹಾಗೆ ಅಂತ ಸೂಚನೆ. ಅಂದರೆ ಒಟ್ಟು ಶ್ಲೋಕದ ಸಾರ ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕ. ದೊಡ್ಡವರು ಏನೇನು ಕೇಳ್ತಾರೋ ಭಗವದ್ಭಕ್ತರು ಧ್ರುವಾದಿಗಳು ಅಂತ ಕೊಟ್ಟಿದ್ದಾರೆ. ಅವರು ಕೇಳಿದ್ದನ್ನೆಲ್ಲ ಕೊಡತಕ್ಕವನಾದ ಸನ್ನತ ಲೌಕಿಕಾನಂದದ ಶ್ರೀಪದಂ. ಯಾರು ನಮ್ರರಾಗಿ ಭಕ್ತಿಯಿಂದ ನಮ್ರರಾಗಿದ್ದಾರೆ ಅವರಿಗೆ ಅಲೌಕಿಕವಾದ ಆನಂದ, ಸಂಪತ್ತು ಎಲ್ಲವನ್ನೂ ಕೊಡುವ ಸ್ವರೂಪನಾದ ಭಿನ್ನ ಕರ್ಮಾಶಯ ಪ್ರಾಣಿ ಸಂಪ್ರೇರಕಂ. ಅವರವರ ಯೋಗ್ಯತೆಗೆ ತಕ್ಕಂತೆ ಭಿನ್ನ ಭಿನ್ನವಾದ ಜ್ಞಾನ, ಇಚ್ಛಾ ಜ್ಞಾನ, ಕ್ರಿಯಾ ಇವುಗಳನ್ನ ಕೊಟ್ಟು ಅವರನ್ನ ಕರ್ಮ ಮಾಡುವುದಕ್ಕೆ ಪ್ರೇರಣೆ ಮಾಡಿಸಿ ಆ ಕರ್ಮಗಳನ್ನು ಮಾಡಿಸತಕ್ಕವನಾದ ತನ್ನಗಿನ್ನೇತಿ ವಿದ್ವತ್ಸು ಮೀಮಾಂಸಿತಂ. ಒಬ್ರು ದೇವರು ಹೀಗೆ ಅಂತ ಹೇಳ್ತಾರೆ, ಒಬ್ರು ದೇವರು ಹೀಗಿಲ್ಲ ಹಾಗೆ ಅಂತ ಕೇಳ್ತಾರೆ, ಇನ್ನೊಬ್ಬ ಯಾಕೆ ಆಗಿಲ್ಲ ಹಾಗೆ ಅಂತ ಮತ್ತೆ ಪ್ರಶ್ನೆ. ಈ ರೀತಿಯಾಗಿ ಚರ್ಚೆ ಮಾಡಿ ವಿಚಾರ ಮಾಡಿ ತಿಳಿಯಲು ಯೋಗ್ಯನಾದ ಆ ವಾಸುದೇವನನ್ನ ಸಂತೋಷಪಡಿಸೋಣ ಅಂತ ಒಟ್ಟು ಅರ್ಥ. ಉನ್ನತ ಪ್ರಾರ್ಥಿತಾ ಶೇಷ ಸಂಸಾಧಕಂ ಸನ್ನತ ಲೌಕಿಕಾನಂದದ ಶ್ರೀಪದಂ ಭಿನ್ನ ಕರ್ಮಾಶಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿಂ ನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.